ಕರ್ನಾಟಕದ ಸಾಕಷ್ಟು ರಾಜಕಾರಣಿಗಳ ಬಳಿ ಸಾವಿರಾರು ಕೋಟಿ ಹಣ ಇದೆ ಸರ್. ಅದು ಕೂಡ ವಿತ್ ಪ್ರೂಫ್ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಇಂಟೆಲಿಜೆನ್ಸಿ ಅವರ ತನಿಖೆಯಲ್ಲಿ ಇದು ತನಿಖೆ ಮಾಡಿರೋದು, ದಾಖಲೆಗಳು ಕ್ರೋಢೀಕರಣ ಮಾಡಿರೋದು, ಅದನ್ನು ಸಾಫ್ಟ್ ಫಾರ್ಮ್ಯಾಟಲ್ಲಿ ಡೇಟಾಬೇಸ್ ಇಟ್ಟಿರೋದು, ಅದು ಲೀಕ್ ಆಗಿರೋದು. ಅದು ಲೀಕ್ ಆಗಿ ಎಲ್ಲೆಲ್ಲೋ ಹರಿತಾ ಇದೆ. ನಾವು ಹರಿದಿರೋ ಡಾಟಾ ಮೇಲೇ ನಾನು ಕೂಡ ಟಿಪ್ಪಣಿ ಮಾಡ್ತಾ ಇರೋದು ಸರ್. ಕರ್ನಾಟಕದ 70ಕ್ಕೂ ಹೆಚ್ಚು ಕುಟುಂಬಗಳ ಬೆಲೆ, ಒಂದೊಂದು ಕುಟುಂಬದ ಹತ್ರ ರಾಜಕೀಯ ಕುಟುಂಬದ ಹತ್ರ 10,000 ಕೋಟಿ ಇದೆ. 10,000 ಕೋಟಿ ಅಂದ್ರೆ ನಾವು 10,000 ರೂಪಾಯಿ ನೋಡೋಕ್ಕಾಗಲ್ಲ ಸಾಮಾನ್ಯ ಜನ. 10,000 ಅಲ್ಲ, 10 ಲಕ್ಷ ಕೋಟಿ ಸಾರಿ. ಕರ್ನಾಟಕದ 3 ವರ್ಷದ ಬಜೆಟ್ಟು ಒಂದೊಂದು ರಾಜಕೀಯ ಕುಟುಂಬದ ಬಳಿ ಇದೆ ಅಂತ ಇಂಟೆಲಿಜೆನ್ಸಿ ರಿಪೋರ್ಟು ಒಂದಷ್ಟು ಲೀಕ್ ಡಾಟಾ ಹೇಳ್ತಾ ಇದೆ ಅಂತೆ. ಸೊ ಇದು ನಾವು ಕೇಳ್ಕೊಂಡಿರೋದು. ನಾಳೆ ಕೇಳ್ತಾನೆ, ನಮಗೆ ಇಷ್ಟು ಬರಬೇಕಾಗಿತ್ತು ಈಗ ಸ್ಯಾಂಕ್ಷನ್ನು ಬಜೆಟು ಬಂದಿಲ್ಲ ಅಂತಾನೆ. ಯಾವುದೇ ಕಾರಣಕ್ಕೂ ಅಲ್ಲಿ ನಡೆಯೋ ಹಗರಣದ ಬಗ್ಗೆ ಮಾತಾಡಲ್ಲ. ಕೃಷ್ಣ ಬೆಲ್ಟಲ್ಲಿ ಒಂದು ದಿವಸಕ್ಕೆ 2-3 ಕೋಟಿ ರೂಪಾಯಿ ಮಳ್ಳೆತ್ತಾರೆ, ಯತ್ನಾಳ್ ಮಾತಾಡಲ್ಲ. ಅಲ್ಲಿ ಹಗರಣಗಳು ನಡೀತದೆ, ಯತ್ನಾಳ್ ಮಾತಾಡಲ್ಲ. 3,000 ಜನ ರೈತರು ಸತ್ತೋಗೋರೆ, ಯತ್ನಾಳ್ ಮಾತಾಡಲ್ಲ. ಯತ್ನಾಳ್ಗೆ ಬೇಕಾಗಿಲ್ಲ ಅದು. ಏನಿದು ಕೇಳಿದೆ, ನಮ್ಗೆ ಭಾಗ ಇಷ್ಟು ಬರೋ ಕೊಡಿ ಅಂದರೆ ಒಂದು 30,000 ಕೋಟಿ ಕೊಟ್ಟರೆ ಅದ್ರಲ್ಲಿ 40% ತಿನ್ನಾಕೋದು. ನಾನು ಯತ್ನಾಳ್ ಬಗ್ಗೆ ಹೇಳ್ತಾ ಇಲ್ಲ, ರಾಜಕೀಯವಾಗಿ ಎಲ್ಲ ತಿನ್ನೋಕ್ಕೋಸ್ಕರನೇ. ಆಮೇಲೆ ಯತ್ನಾಳು ಏನು ಆ ಸಾಬರ್ನ ಪಾಕಿಸ್ತಾನದವ್ರನ್ನ ಹೊಗಳ್ತಾನೆ. ಅಲ್ಲಿ ನೋಡಿದ್ರೆ ಜಮೀರ್ ಜೊತೆ ಹೋಗಿ ಕೂತ್ಕೊಂಡು ಟೀ ಕುಡ್ಕೊಂಡು ಒಬ್ರಿಗೊಬ್ರು ತಬ್ಗಂತಾರೆ. ಏನು ರಾಜಕೀಯ ಮಾಡ್ತಾರೆ ಇವರು? ನಮಗೆ ಹೇಳಿದ ಮಾಹಿತಿ ಪ್ರಕಾರ ಇವನ್ ಸೆಷನ್ ನಡಿಬೇಕಾದ್ರೂ ಕೂಡ ಎಲ್ಲ ಪಾರ್ಟಿಯವರು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಳ್ತಾರಂತೆ. ಇವತ್ತು ನಡೆಯುವಂಥ ಸೆಷನ್ ಸ್ಕ್ರಿಪ್ಟೆಡ್ ಅಂತೂ ಕೂಡ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ನಿಜ ಅಂತ ನಮಗೂ ಕೂಡ ಗೊತ್ತಿಲ್ಲ. ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ನೀವು ಈ ಪ್ರಶ್ನೆ ಕೇಳ್ರಿ, ನಾವು ಈ ಪ್ರಶ್ನೆ ಕೇಳ್ತೀರಿ, ಮೀಡಿಯಾ ಫೋಕಸ್ ಈ ಗಲಾಟೆ ಮೇಲೆ ಬರಬೇಕು, ಒಂದಷ್ಟು ಗಲಾಟೆ ಮಾಡಬೇಕು ಅಂತಲೂ ಹೋಗ್ತಾರಂತೆ ಒಳ್ಳೆ. ಈಗ ರವಿ MLC ಆಗಿ ಸಾರ್ವಜನಿಕ ಹಿತಾಸಕ್ತಿನ ಎಷ್ಟು ಪ್ರಶ್ನೆ ಕೇಳಿದಾನೆ? ರವಿನ್ ಕಳಿಸೋದು MLC ಮಾಡಿ ನಾವು ಪ್ರಶ್ನೆ ಕೇಳಲಿ ಅಂತ. ಸಿದ್ದರಾಮಯ್ಯನವ್ರ ಸರ್ಕಾರನ ಕುತ್ತಿಗೆ ಹಿಡ್ಕೊಂಡು ಅಲ್ಲಾಡಿಸ್ಬೇಕು ಅಂತ ಕೇಳಲ್ಲ. ಅವನೇನು ಮಾಡ್ತಾನೆ, ಬಾ ಇಲ್ಲಿದ್ಯಮ್ಮ, ಬಾ ನೀನು ವೇಶ್ಯ ಅಂತಾನೆ. ಅಂದರೆ ನೀನಲ್ಲಿ ಹೋಗಿರೋದು ಸಮಸ್ಯೆ ಕೇಳಕ್ಕಲ್ಲ, ಆ ಮಿನಿಸ್ಟ್ರನ್ ವೇಶ್ಯ ಅನ್ನಕ್ಕೆ. ಅದಕ್ಕಾರು ಅಟ್ಲೀಸ್ಟ್ ಹಗರಣ ಎತ್ಕೊ ಹೋಗ್ಲಿ, ಅದು ಹೇಳಲ್ವಲ್ಲ ಅವನು. ಹಂಗಾಗಿ ಇಂಥ ಹೊಲಸು ರಾಜಕಾರಣಿಗಳಿಗೆ ಏನು ಮನೆ ಯಾವುದೋ ಹೇಳಿದ ಕಾಲಲ್ಲಿ ಹಾಕೊಂಡ್ರದ್ದು ತೋರಿಸಿದ್ದೀನಿ. ತಪ್ಪೇನಿಲ್ಲ. ಯಾಕಂದರೆ ಆ ಮಟ್ಟಿಗೆ ಇಳಿದಾಗ ನಾವು ಕೂಡ ಚಪ್ಪಲಿ ಮತ್ತು ಶೂ ಎತ್ಕೊಳ್ಬೇಕಾಗುತ್ತೆ ಸರ್, ಇಲ್ಲಾಂದರೆ ಶುದ್ಧೀಕರಣ ಆಗಲ್ಲ. ಸೊ ನಾನು ಮಾಡ್ತದ್ದು ಶುದ್ಧೀಕರಣ ಸರ್.